ರಾಜಧಾನಿ ಬೆಂಗಳೂರು ಸಾಕಷ್ಟು ವೇಗವಾಗಿ ಬೆಳೀತಾ ಇದೆ. ಇಂತಹ ವೇಗವಾಗಿ ಬೆಳೀತಾ ಇರತಕ್ಕಂಥ ರಾಜಧಾನಿಯ ಬೆಂಗಳೂರಿಗೆ ಒಂದಿಷ್ಟು ಪ್ರಗತಿಯನ್ನ ಪಥದತ್ತ ತೋರಿಸಬೇಕಾಗತ್ತೆ. ಜನದಟ್ಟಣೆ ಹೆಚ್ಚಾಗ್ತಾ ಇದೆ, ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ, ಒಂದು ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ರಸ್ತೆ ಸಮಸ್ಯೆ. ಈ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ದೂರದೃಷ್ಟಿ ಆಲೋಚನೆಯನ್ನ ಇಟ್ಕೊಂಡು ಕೆಲಸವನ್ನ ಮಾಡಬೇಕಾಗತ್ತೆ. ಹೀಗಾಗಿ ಈಗ ನೂತನ ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರಿಗೆ ದೂರದೃಷ್ಟಿ ಆಲೋಚನೆ ಇದೆ. ಹಿಂದೆ ಏನು ಡಿ ಕೆ ಶಿವಕುಮಾರ್ ಆಗಿದ್ರು, ಅವರ ಒಂದಿಷ್ಟು ಯೋಜನೆಗಳೇನಿದೆ, ಅವರ ಒಂದಿಷ್ಟು ಕಾರ್ಯಕ್ರಮಗಳೇನಿದೆ, ಅವುಗಳನ್ನ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಅವನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡೋದ್ರ ಜೊತೆಗೆ ಬೆಂಗಳೂರು ನಗರಕ್ಕೆ ಒಂದು ಮಾಡರ್ನ್ ಟಚ್ ಅನ್ನ ಕೊಟ್ಟು ಆ ಮೂಲಕವಾಗಿ ಸಮಸ್ಯೆಗಳ ಮುಕ್ತ ನಗರವನ್ನಾಗಿ ಮಾಡ್ತಕ್ಕಂಥದ್ದನ್ನ ಟೊಂಕ ಕಟ್ಟಿ ನಿಂತ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಮೆಟ್ರೋ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಮೆಟ್ರೋ ಸಂಪರ್ಕವನ್ನು ಹೆಚ್ಚು ಮಾಡಬೇಕು. ಈಗಾಗಲೇ ಕೂಡ 170 ಕಿಲೋಮೀಟರ್ಗೆ ಅದನ್ನು ಏರಿಕೆ ಮಾಡುವಂತಹ ಗುರಿಯನ್ನು ಇಟ್ಕೊಂಡಿದ್ದಾರೆ ಕೃಷ್ಣ ಬೈರೇಗೌಡ. ಹೀಗಾಗಿ ಮೆಟ್ರೋಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಸಭೆ ನಡೆಸಿ ಸೂಚನೆಯನ್ನ ಕೊಟ್ಟಿರ್ತಕ್ಕಂತಹದ್ದು. ಎಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಆ ಭಾಗದಲ್ಲಿರ್ತಕ್ಕಂಥ ಅಗತ್ಯ ವಸ್ತುಗಳನ್ನು ಮಾತ್ರ ಬಳಸಿ ವೇಸ್ಟ್ ಅಂತಕ್ಕಂಥದ್ದನ್ನ ತೆಗೆದುಕೊಂಡೋಗಿ ದೂರ ಹಾಕುವಂತ ಕೆಲಸ ಮಾಡಬೇಕು. ಇದರಿಂದ ಇಲ್ಲ ಅಂತ ಹೇಳಿದ್ರೆ ಆ ಭಾಗದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುತ್ತೆ, ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಇದಕ್ಕೆ ಮೂಲ ಕಾರಣ ನೀವಾಗ್ತೀರಾ, ಇದನ್ನು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಗುಂಡಿಗಳನ್ನೇ ಇಲ್ಲದ ರೀತಿಯಲ್ಲಿ ರಸ್ತೆಗಳನ್ನ ಮಾಡ್ತಕ್ಕಂಥದ್ದು. ಬೆಂಗಳೂರು ಅಂದ್ರೆ ಸಾಕು ಗುಂಡಿಮಯ ಇರತಕ್ಕಂಥ ರಸ್ತೆಗಳು ಅನ್ನುವಂತಹ ಆರೋಪ ಇದೆ. ಇಂತಹ ಗುಂಡಿಗಳ ಮುಕ್ತವಾಗಿರ್ತಕ್ಕಂಥ ರಸ್ತೆಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಓವರ್ ಆಲ್ ನೋಡೋದಾದ್ರೆ ಒಂದು ಕಸದ ಸಮಸ್ಯೆ ಆಗಿರ್ಬೋದು, ರಸ್ತೆ ಸಮಸ್ಯೆ ಆಗಿರ್ಬೋದು, ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಈ ಎಲ್ಲಾ ಸಮಸ್ಯೆಗಳಿಗೆ ಒಂದಿಷ್ಟು ಇತಿಶ್ರೀಯನ್ನ ಆಡಬೇಕು ಅಂತೇಳಿ ಮಹಾನಗರ ಪಾಲಿಕೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ, ಇಲಾಖೆಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ. ಅವರ ಒಂದು ಸಲಹೆಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆಲೋಚನೆಯನ್ನ ಮಾಡಿ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು, ಅಧಿಕಾರಿಗಳ ಸೂಚನೆಯನ್ನ ಕೊಟ್ಟಿರುವಂತಹದ್ದು ಕೃಷ್ಣ ಬೈರೇಗೌಡ. ಬ್ಯಾಂಗ್ಳೂರ್ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಬಿ-ಸ್ಮೈಲ್ ಸಂಸ್ಥೆ ವತಿಯಿಂದ ಬೆಂಗಳೂರಿನ ದೀರ್ಘಕಾಲದ ಇಲ್ಲಿಯ ಸಂಚಾರ ಮೊಬಿಲಿಟಿ ಸಮಸ್ಯೆಗಳಿಗೆ ದೀರ್ಘಕಾಲದ ಪರಿಹಾರ ಕ್ರಮಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡಿದ್ದೇವೆ. ಬಿ-ಸ್ಮೈಲ್ನಿಂದ ಬೆಂಗಳೂರಿನ ಸಂಚಾರ ಸಮಸ್ಯೆಗಳಿಗೆ ದೀರ್ಘಾವಧಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಕೈಗೆತ್ತಿಕೊಳ್ಳಬೇಕು ಅನ್ನುವಂತಹ ನೀಲಿ ನಕ್ಷೆಯನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಕಿಕೊಟ್ಟಿದ್ದಾರೆ ನೀಲಿ ನಕ್ಷೆಯನ್ನು. ಮತ್ತು ಅವುಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನದ ಹಂತಕ್ಕೂ ಕೂಡ ಈಗಾಗಲೇ ಅವರು ತಂದಿದ್ದಾರೆ. ಸೊ ಹೊಸದಾಗಿ ಬಿ-ಸ್ಮೈಲ್ನಲ್ಲಿ ನಾನು ಯಾವುದೂ ಕೂಡ ಅವರಿಗೆ ಹೊಸ ಸಲಹೆ ಸೂಚನೆಗಳನ್ನು ಏನು ಕೊಟ್ಟಿಲ್ಲ. ಈ ಹಿಂದೆ ನಿರ್ಧಾರ ಆಗಿರುವಂಥ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮತ್ತು ಅದನ್ನು ತ್ವರಿತಗತಿಯಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಮಾಡುವುದರ ಬಗ್ಗೆ ನಮ್ಮ ಚರ್ಚೆಗಳು ಹೆಚ್ಚಾಗಿ ಇವತ್ತು ಅದರ ಕಡೆಗೆ ಆಗಿದೆ. ನಮಗೆ ಗೊತ್ತಿರೋ ಹಾಗೆ ಒಂದು ನೆಲಮಟ್ಟದಲ್ಲಿ ಈಗ ಕೆಲಸ ಆಗ್ತಾ ಇರೋದು ಬಿ-ಸ್ಮೈಲ್ ವತಿಯಿಂದ ಈ ವೈಟ್ ಟಾಪಿಂಗ್ ರಸ್ತೆಗಳು ಕೆಲಸ ನಡೀತಾ ಇದೆ. 2016ರಲ್ಲೇ ಅಂದು ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ. ವೈಟ್ ಟಾಪಿಂಗ್ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ಕಾರಣ ಏನಂದ್ರೆ ಮಾಡಿದಂಥ ರಸ್ತೆಗಳು ಪದೇ ಪದೇ ಹಾಳಾಗ್ತಾ ಇರ್ತವೆ. ಅವು ಮಾಡಿದ್ದೇ ರೋಡ್ಗಳನ್ನು 3 ವರ್ಷಕ್ಕೆ 5 ವರ್ಷಕ್ಕೆ ಮತ್ತೆ ಮತ್ತೆ ಮಾಡುವಂಥದ್ದು. ಅದರಲ್ಲೂ ಕೂಡ ಯಾವುವು ಹೆಚ್ಚು ಸಂಚಾರ ಹೊಂದಿರುವಂಥ ರಸ್ತೆಗಳು ಅಂದರೆ ಹೈ ಡೆನ್ಸಿಟಿ ರೋಡ್ ಕಾರಿಡಾರ್ಸ್ ಅಂತ ನಾವೇನು ಹೇಳ್ತೇವೆ, ಹೆಚ್ಚು ವೆಹಿಕಲ್ ಟ್ರಾಫಿಕ್ ಇರ್ತಕ್ಕಂಥ ರಸ್ತೆಗಳು, ಅವು ಪದೇ ಪದೇ ಹಾಳಾಗ್ತಾ ಇದ್ರೆ ಅವುಗಳಿಂದ ಹೆಚ್ಚಿನ ಜನಕ್ಕೆ ತೊಂದರೆ ಆಗ್ತದೆ. ಯಾಕೆಂದ್ರೆ ಅಕ್ಕಪಕ್ಕಗಳ ರೋಡ್ಗಳಿಂದ ಬಂದವರು ಕೂಡ ಮುಖ್ಯ ರಸ್ತೆಗಳನ್ನ ಎಲ್ಲರೂ ಉಪಯೋಗಿಸೋದ್ರಿಂದ ಮುಖ್ಯ ರಸ್ತೆಗಳು ಸುಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಹೆಚ್ಚಿನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿ ಈ ಮುಖ್ಯ ರಸ್ತೆಗಳನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ, ಅವುಗಳು ಪದೇ ಪದೇ ಹಾಳಾಗುವುದನ್ನ ತಪ್ಪಿಸಿ ಒಂದು 20-30 ವರ್ಷ ಬಾಳಿಕೆ ಬರುವ ರೀತಿಯಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು. 30 ವರ್ಷ
ಅದೇ ರಸ್ತೆಯನ್ನ 5 ಬಾರಿ 6 ಬಾರಿ ನಾವು ಆಸ್ಫಾಲ್ಟ್ ಮಾಡಕ್ ಹೋದ್ರೆ ಒಂದಕ್ಕೆ 5ರಷ್ಟು ಖರ್ಚಾಗುತ್ತೆ. ಅದರ ಬದಲಿಗೆ 1:2 ಟೈಮ್ಸ್ ಈಗ ಖರ್ಚು ಮಾಡಿದ್ರೆ ಆ ರಸ್ತೆ 30 ವರ್ಷ ಬಾಳಿಕೆ ಬರುತ್ತೆ. 30 ವರ್ಷದಲ್ಲಿ ಆ ರಸ್ತೆಗೆ ಹಾಕೋ ಬಂಡವಾಳ ದುಡ್ಡು ಕೂಡ ಉಳಿಯುತ್ತೆ. ಉದಾಹರಣೆಗೆ ನಾವು ಇವತ್ತು ವೈಟ್ ಟಾಪಿಂಗ್ ಅಲ್ಲಿ 1 ಕಿಲೋಮೀಟರ್ ಮಾಡ್ಬೇಕಂದ್ರೆ 10 ಕೋಟಿ ರೂಪಾಯಿ ಆಗುತ್ತೆ. ಅದನ್ನೇನೆ ನಾವು ಟಾರ್ ರೋಡ್ ಮಾಡಬೇಕು, ಬ್ಲ್ಯಾಕ್ ಟಾಪಿಂಗ್ ಮಾಡಬೇಕು ಅಂದ್ರೆ 1 ಕಿಲೋಮೀಟರ್ಗೆ 4 ಕೋಟಿ ಖರ್ಚು ಮಾಡ್ತೀವಿ. 4-5 ಕೋಟಿಯನ್ನ ನಾವು 5 ಬಾರಿ ಖರ್ಚು ಮಾಡೋದ್ರ ಬದಲಿಗೆ 5 ಬಾರಿ ಖರ್ಚು ಮಾಡಿದ್ರೆ 20-25 ಕೋಟಿ ರೂಪಾಯಿ ಆಗುತ್ತೆ. ಅದರ ಬದಲಿಗೆ ಇವತ್ತು 10 ಕೋಟಿ ರೂಪಾಯಿ ಹಾಕಿ ವೈಟ್ ಟಾಪಿಂಗ್ ಮಾಡಿದ್ರೆ ಒಂದು ದುಡ್ಡು ಉಳಿತಾಯ ಆಗುತ್ತೆ. ಮುಖ್ಯವಾಗಿ ಒಂದು 25 ವರ್ಷ ಒಂದು ಸುಸ್ಥಿತಿಯ ರಸ್ತೆ ಸಿಗುತ್ತೆ, ಗುಂಡಿಗಳ ಮುಕ್ತವಾದಂತ ರಸ್ತೆ ಸಿಗುತ್ತೆ. ಆ ಕಾರಣಕ್ಕಾಗಿ 2016ರಲ್ಲಿ ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನ ಈ ಒಂದು ಲಾಜಿಕ್ ಇಟ್ಕೊಂಡು ಆರಂಭ ಮಾಡಲಾಗಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ 2 ಹಂತದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗಳಿಗೆ ಮಂಜೂರಾತಿಯನ್ನ ಕೊಟ್ಟಿದ್ರು. 3ನೇ ಹಂತದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಮಂಜೂರಾತಿಯನ್ನ ಕೊಟ್ಟಿದ್ರು. ತದನಂತರ ಬಿಜೆಪಿಯವರು ಅದನ್ನ ವಜಾ ಮಾಡಿದ್ರು. ಹಾಗಾಗಿ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಒಟ್ಟು ವೈಟ್ ಟಾಪಿಂಗ್ ರಸ್ತೆಗಳು ಸುಮಾರು 196 ಕಿಲೋಮೀಟರ್ನಷ್ಟು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಈಗ ತದನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು 120 ಕಿಲೋಮೀಟರ್ ಅಷ್ಟು ಹೊಸದಾಗಿ ಮಂಜೂರಾತಿಯನ್ನ ಕೊಟ್ಟಿದ್ದೇವೆ ವೈಟ್ ಟಾಪಿಂಗ್ ಮಾಡಲಿಕ್ಕೆ. ಇದರಲ್ಲಿ ಈಗ ಸುಮಾರು ಒಂದು 58 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇನ್ನು 62 ಕಿಲೋಮೀಟರ್ ಆಗುವಂತದ್ದು ಇದೆ. ಅದು ಬೇರೆ ಬೇರೆ ಹಂತದಲ್ಲಿ ಇದೆ. ಸೊ ಇವುಗಳನ್ನ ಆದಷ್ಟು ಶೀಘ್ರವಾಗಿ ಮುಗಿಸ್ಬೇಕು. ಆದಷ್ಟು ಈ ಬರುವ ಇನ್ನ 6 ತಿಂಗಳ ಒಳಗಡೆ ಚಾಲ್ತಿಯಲ್ಲಿ ಇರತಕ್ಕಂಥ ಎಲ್ಲಾ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿಗಳನ್ನ ಮುಗಿಸ್ಬೇಕು ಅಂತ ನಾನು ಸೂಚನೆಯನ್ನ ಇವತ್ತು ಕೊಟ್ಟಿದ್ದೇನೆ. ಇದರಿಂದ ಅನುಕೂಲ ಏನಾಗುತ್ತೆ ಅಂದ್ರೆ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ಮೂವ್ಮೆಂಟ್ ಹೆಲ್ಪ್ ಆಗುತ್ತೆ. ಮತ್ತೆ ಕೆಲಸ ಮಾಡುವಾಗ ಕೆಲಸ ಮಾಡ್ತಾ ಇರೋದ್ರಿಂದ ಜನಕ್ಕೆ ಕಿರಿಕಿರಿಯಾಗಿ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ. ಯಾಕಂದ್ರೆ ಕೆಲಸ ನಡೆಯುವಾಗ ಸ್ವಾಭಾವಿಕವಾಗಿ ಮೂವ್ಮೆಂಟ್ಗೆ ಸ್ವಲ್ಪ ತೊಂದರೆ ಇರುತ್ತೆ. ಸೊ ಹಾಗಾಗಿ ಬೇಗ ಕಂಪ್ಲೀಟ್ ಮಾಡಿದ್ರೆ ಆ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಲ್ಲಿ ಆಗುವ ಕಿರಿಕಿರಿಗೂ ಪರಿಹಾರ ಸಿಗೋದು ಅಷ್ಟೇ ಅಲ್ಲ, ಲಾಂಗ್ ಟರ್ಮ್ ಅಲ್ಲಿ ಸುಸಜ್ಜಿತವಾದಂತಹ ರಸ್ತೆ ಸಿಗುತ್ತೆ. ಯಾಕಂದ್ರೆ ವೈಟ್ ಟಾಪಿಂಗ್ ರೋಡ್ಸ್ ಅನ್ನ ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ, ಸೈಂಟಿಫಿಕಲಿ ಡಿಸೈನ್ ಮಾಡಿದೆ. ಮತ್ತು ವೈಟ್ ಟಾಪಿಂಗ್ ರಸ್ತೆಯಿಂದ ಮತ್ತೊಂದು ಬಹಳ ದೊಡ್ಡ ಅನುಕೂಲ ಏನಂದ್ರೆ ಬಹುತೇಕ ಕಡೆ 90% ಒಳ್ಳೆ ಫುಟ್ಪಾತ್ ಸಿಗುತ್ತೆ ವೈಟ್ ಟಾಪಿಂಗ್ ರೋಡ್ಸ್ ಎಲ್ಲ. ಆದ್ರೆ ವೈಟ್ ಟಾಪಿಂಗ್ ರೋಡ್ ಅಲ್ಲಿ ಇರುವಂತಹ ಸ್ಟ್ಯಾಂಡರ್ಡ್ ಬೇರೆ ರೋಡ್ಗಳಲ್ಲಿ ಇಲ್ಲದೆ ಇರೋದ್ರಿಂದ ವೈಟ್ ಟಾಪಿಂಗ್ ರೋಡ್ಸ್ ಅಲ್ಲಿ ಫುಟ್ಪಾತ್ ಸಿಗುತ್ತೆ. ಇದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಕ್ವಾಲಿಟಿ ರೋಡ್ಗಳನ್ನ ಬೆಂಗಳೂರಿನಲ್ಲಿ ಒದಗಿಸ್ಕೊಡೋದಕ್ಕೆ ಬಹಳ ಪೂರಕವಾಗಿರುವಂತಹ ಕಾಮಗಾರಿ. ಇದನ್ನ ಈ 196 ಕಿಲೋಮೀಟರ್ ಜೊತೆಗೆ ಇನ್ನ 120 ಕಿಲೋಮೀಟರ್ ಏನು ಖಾಲಿ ಪ್ರಗತಿಯಲ್ಲಿದೆ ಅದನ್ನ 6 ತಿಂಗಳ ಒಳಗಡೆ ಇದನ್ನ ಮುಗಿಸ್ಬೇಕು ಅನ್ನುವಂಥದ್ದು ಪ್ರಮುಖವಾದಂತಹ ಸೂಚನೆ ಕೊಟ್ಟಿದ್ದೇನೆ. ಇನ್ನ ಎರಡನೇದು ಬೀಸ್ಮೈಲ್ ಕಡೆಯಿಂದ ಟನಲ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ಬೀಸ್ಮೈಲ್ಗೆ ಅನುಷ್ಠಾನ ಮಾಡಲಿಕ್ಕೆ ಆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಉತ್ತರ ದಕ್ಷಿಣ ಮುಖವಾಗಿ ಇರ್ತಕ್ಕಂತಹ ಟನಲ್ ಪ್ರಾಜೆಕ್ಟ್ ಅನ್ನ ಈಗಾಗಲೇ ಟೆಂಡರ್ ಮಾಡಿದ್ದಾರೆ. ಸೊ ಟೆಂಡರ್ನ ಮಾಹಿತಿಗಳನ್ನ ಸಂಪೂರ್ಣವಾಗಿ ಬೀಸ್ಮೈಲ್ ವತಿಯಿಂದ ಈಗ ಸರ್ಕಾರ ಕಳಿಸ್ಕೊಟ್ಟಿದ್ದಾರೆ. ಅಂತಿಮವಾಗಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಬೇಕಾಗತ್ತೆ. ಸೊ ಕ್ಯಾಬಿನೆಟ್ ಅಲ್ಲಿ ಅದರ ಅಂತಿಮ ತೀರ್ಮಾನ ಆಗುತ್ತೆ. ಅದಾದ್ಮೇಲೆ ಅದರ ಅನುಷ್ಠಾನ ಬೀಸ್ಮೈಲ್ಗೆ ಬರುತ್ತೆ. ಆ ಸಂದರ್ಭದಲ್ಲಿ ಅದೊಂದು ಬಹಳ ಸಂಕೀರ್ಣವಾದಂಥ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್. ಅದು ಮುಂದೆ ಅದರ ಬಗ್ಗೆ ಚರ್ಚೆ ಮಾಡೋದು ಕೂಡ ಬಹಳ ಇದೆ. ಆದರೆ ಸದ್ಯಕ್ಕೆ ಸರ್ಕಾರದ ಹಂತದಲ್ಲಿ ತೀರ್ಮಾನಕ್ಕೆ ಬಾಕಿ ಇರೋದ್ರಿಂದ ಇವತ್ತು ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಬಾರಿ ನಾರ್ತ್ ಸೌತ್ ಟನಲ್ ಪ್ರಾಜೆಕ್ಟ್ ನಾವು ಟೆಂಡರ್ ಆದ್ಮೇಲೆ ಪ್ಯಾರಲಲ್ಲಿ ಈಗ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಒಟ್ಟು ಉದ್ದ ಸುಮಾರು 16.5 ಕಿಲೋಮೀಟರ್ ಇದೆ. ನಾರ್ತ್ ಸೌತ್ ಅಂದ್ರೆ ಹೊಸೂರು ರೋಡಿಂದ ನಮಗೆ ಈ ಕಡೆ ಏರ್ಪೋರ್ಟ್ ರೋಡ್ಗೆ ಲಿಂಕ್ ಮಾಡುವಂತಹ ನಾರ್ತ್ ಸೌತ್. ಆ ನಂತರ ಈಸ್ಟ್ ವೆಸ್ಟ್ ರೋಡ್ ಇದೆ. ಈಸ್ಟ್ ವೆಸ್ಟ್ ರೋಡ್ ಅಂದ್ರೆ ಓಲ್ಡ್ ಮೆಡ್ರಾಸ್ ರೋಡಿಂದ
ಮೈಸೂರು ರೋಡ್ಗೆ ಲಿಂಕ್ ಮಾಡುವಂಥದ್ದು. ಅದು ಸುಮಾರು 22 ಕಿಲೋಮೀಟರ್ ಉದ್ದ ಬರುತ್ತೆ. ನಾರ್ತ್ ಸೌತ್ 16.5 ಕಿಲೋಮೀಟರು, ಈಸ್ಟ್ ವೆಸ್ಟು ಸುಮಾರು 22 ಕಿಲೋಮೀಟರ್ ಬರುತ್ತೆ. ಸೊ ಅದು ನೆಕ್ಸ್ಟ್ ಫೇಜಲ್ಲಿ ಅದನ್ನು ಟೆಂಡರ್ಗೆ ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದಿನ್ನೂ ಟೆಂಡರ್ ಆಗಿಲ್ಲ. ಸೊ ಇದು ಬೀಸ್ಮೈಲ್ ಮತ್ತೊಂದು ಪ್ರಾಜೆಕ್ಟು. ಅದು ಸರ್ಕಾರ ಅಂತಿಮ ತೀರ್ಮಾನ ತೆಗೆದುಕೊಂಡ ಬಗ್ಗೆ ಅದ್ರ ಬಗ್ಗೆ ಬೇಕಾದ್ರೆ ನಾವು ಇನ್ನೂ ಹೆಚ್ಚಿನ ಚರ್ಚೆಯನ್ನು ಮಾಡಿಕೊಳ್ಳೋದು. ಇದಲ್ಲದೆ ಈ ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ ಮೂವ್ಮೆಂಟು ಸರಿಯಾಗಿ ಆಗಬೇಕು ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ ಅದೇ ಹೇಳಿದೆ, ಟ್ರಾಫಿಕ್ ಕಂಜೆಷನ್ನೇ ಬೆಂಗಳೂರಲ್ಲಿ ನಂಬರ್ 1 ಪ್ರಾಬ್ಲಮ್ ಇರೋದು. ನೀವು ಯಾರನ್ನ ಕೇಳಿದ್ರು ಕೂಡ ಟ್ರಾಫಿಕ್ ಕಂಜೆಷನ್. ಸೊ ಈ ಟ್ರಾಫಿಕ್ ಕಂಜೆಷನು ನಾನು ಸ್ಟಾರ್ಟಿಂಗಲ್ಲಿ ಹೇಳಬೇಕಾಗಿತ್ತು, ನಾನು ಇಂಟ್ರೊಡಕ್ಟರಿ ರಿಮಾರ್ಕ್ಸ್ ಈಗ ಹೇಳ್ತಾ ಇದ್ದೇನೆ. ಬೆಂಗಳೂರಲ್ಲಿ ಸಂಚಾರದ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ನಾವು ಮೆಟ್ರೋನು ಮಾಡಬೇಕು. ಮೆಟ್ರೋದಲ್ಲೂ ಕೂಡ ನಾವು ಸುಮಾರು 250 ಕಿಲೋಮೀಟರ್, 275 ಕಿಲೋಮೀಟರ್ನ ಟಾರ್ಗೆಟನ್ನು ಇಟ್ಕೊಂಡಿದೆ. ಅಷ್ಟು ನೆಟ್ವರ್ಕ್ ಆಗಬೇಕು ಅಂತ. ಮೆಟ್ರೋ ಜೊತೆಗೆ ಮೆಟ್ರೋಗೆ ಬರೋದಕ್ಕೆ ಹೋಗೋದಕ್ಕೆ ಮತ್ತು ಜನ ಲೋಕಲಲ್ಲಿ ಓಡಾಡೋದಕ್ಕೆ ಮೇನ್ ರೋಡ್ಸ್ ಏನಿದಾವೆ ಅವುಗಳ ಅಭಿವೃದ್ಧಿನೂ ಆಗಬೇಕು. ಟ್ರಾಫಿಕ್ ಮೂವ್ಮೆಂಟ್ ಆಗಬೇಕಾದ್ರೆ ಅವುಗಳನ್ನ ನಾವು ವೈಟ್ ಟಾಪಿಂಗ್ ಮುಖಾಂತರ ಮತ್ತು ಹೈ ಡೆನ್ಸಿಟಿ ರೋಡ್ ಡೆವಲಪ್ಮೆಂಟ್ ಮುಖಾಂತರ ತಗೊಳ್ತಾ ಇದ್ದೇವೆ. ಇದಲ್ಲದೆ ಮೆಟ್ರೋಗೂ ನಾವು ಹೆಚ್ಚು ಆದ್ಯತೆ ಕೊಡಬೇಕು. ಮೆಟ್ರೋ ಜೊತೆಗೆ ಅದರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ ಸಂಚಾರಕ್ಕೂ ಕೂಡ ಆದ್ಯತೆ ಕೊಡಬೇಕು. ಹೆಚ್ಚಿನ ಬಂಡವಾಳವನ್ನು ಬಸ್ ಸಂಚಾರದಲ್ಲೂ ಕೂಡ ನಾವು ಹೂಡಬೇಕು. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಇವತ್ತು ಕೋಟ್ಯಾಂತರ ಗಾಡಿಗಳು ಓಡಾಡ್ತವೆ. ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿರೋವೆ ಬಹುಶಃ 1.2 crore ವೆಹಿಕಲ್ಸ್ ಇದ್ದಾವೆ ಅಂತ ಕಾಣುತ್ತೆ. ದಿನೇ ವೆಹಿಕಲ್ಗಳ ಸಂಖ್ಯೆ ಕಡಿತಾನೇ ಇದೆ. ನಾವು ಮೆಟ್ರೋ ಎಷ್ಟೇ ಕೊಟ್ಟರೂ ಕೂಡ ರೋಡ್ ಮೇಲೆ ಓಡಾಡೋ ಜನ ಇದ್ದೇ ಇರ್ತಾರೆ. ಅದನ್ನು ನಾವು ಬೇಡ ಅಂತ ಹೇಳಿದ್ರೆ ಜನ ನಾವು ಬೇಡ ಅಂತ ಹೇಳಿದ ಕೂಡಲೇ ಕೇಳೋದಿಲ್ಲ. ಜನಗಳಿಗೆ ಬೇಕಾದಂಥ ಸೌಲಭ್ಯ ನಾವು ಕೊಡಲೇಬೇಕಾಗುತ್ತೆ. ಸೊ ಮೇಜರ್ ರೋಡ್ಸ್ ಡೆವಲಪ್ಮೆಂಟ್ ಮಾಡೋದಾಗಲಿ, ಹೈ ಡೆನ್ಸಿಟಿ ರೋಡ್ಸ್ ಆಗಲಿ, ಔಟರ್ ರಿಂಗ್ ರೋಡ್ ಡೆವಲಪ್ ಮಾಡೋದಾಗಲಿ, ಇವೆಲ್ಲದರ ಜೊತೆಗೆ ಜನ ನಾವು ಎಲ್ಲೆಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ಸ್ ಇದೆ ಅವುಗಳನ್ನ ಗುರುತಿಸಿ ಅವುಗಳಿಗೆ ಸಮಗ್ರ ಪರಿಹಾರ ಕೊಡಬೇಕು. ಕಾಂಪ್ರಹೆನ್ಸಿವ್ ಸೊಲ್ಯೂಷನ್, ಆ ಜವಾಬ್ದಾರಿನ ಬೀಸ್ಮೈಲ್ಗೆ ವಹಿಸಿರ್ತಕ್ಕಂಥದ್ದು. ಸೊ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡಬೇಕಾದ್ರೆ ವೈಟ್ ಟಾಪಿಂಗು ಬೇಕು, ಟನಲ್ಲು ಬೇಕು, ಮತ್ತೆ ಎಲಿವೇಟೆಡ್ ರೋಡ್ಸು ಬೇಕು. ನಾವೇನಾದ್ರೂ ಬರೀ ಫ್ಲೈಓವರ್ಗಳನ್ನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಅಥವಾ ಶಾರ್ಟ್ ಬರೀ 1 ಕಿಲೋಮೀಟರ್ಗೆ ಒಂದು ಎಲಿವೇಟೆಡ್ ರೋಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಈಗ ನೀವು ಎಲ್ಲ ಅಬ್ಸರ್ವ್ ಮಾಡಿದ್ದೀರ, ಸಿಲ್ಕೋಟ್ ಜಂಕ್ಷನ್ ಅಲ್ಲಿ ಇದೆಲ್ಲ ಮಾಡಿದಾಗ ಏನಾಯ್ತು, ಅಲ್ಲಿ ಎಲ್ಲಿ ಅದು ಹೋಗಿ ಫ್ಲೈಓವರ್ ಇಳಿತದೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಯಾಕಂದ್ರೆ ಸೊಲ್ಯೂಷನ್ ಕೊಟ್ಟಿರೋದು ಬರೀ 1 ಕಿಲೋಮೀಟರ್ಗೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗುತ್ತೆ, ಅದು ಹೋಗಿ ಮುಗಿದ ತಕ್ಷಣ ಅಲ್ಲಿ ಜಾಮ್ ಆಗುತ್ತೆ. ಸೊ ನಾವು ಎಲ್ಲಿವರೆಗೂ ಸಮಗ್ರವಾಗಿ ಅಧ್ಯಯನ ಮಾಡೋದಿಲ್ಲ, ಸಮಗ್ರವಾಗಿ ಪರಿಹಾರ ಕ್ರಮಗಳನ್ನು ತಗೊಳ್ಳೋದಿಲ್ಲ, ಬರೀ ಪೀಸಲ್ಲಿ ನಾವು ಸೊಲ್ಯೂಷನ್ ಕೊಟ್ರೆ ಇದರಿಂದ ಸಮಗ್ರ ಪರಿಹಾರ ಆಗೋದಿಲ್ಲ. ಇದು ಬೆಂಗಳೂರಿನ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡ ಅವರ ದೂರದೃಷ್ಟಿ ಆಲೋಚನೆಯ ಒಂದು ಹೆಜ್ಜೆ ಅಂತಾನೆ ಹೇಳ್ಬೋದು. ಅಧಿಕಾರಿಗಳಿಗೇನೋ ಸೂಚನೆ ಕೊಟ್ಟಿದ್ದಾರೆ. ಇಂತಹ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಒಂದು ವಾಸ್ತವಿಕವಾಗಿ ಇದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಯೋಜನೆಯನ್ನ ಒಂದು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇದಾಗಿತ್ತು ಇವರಿಗಿನ ವಿಶೇಷ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮ್ಗಾಗಿ.